ಶಸ್ತ್ರಾಧಾರಣ ಮಾಡು. ಅಲ್ಲದೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡುವುದಾಗಿ ಯೋಚಿಸಿದಂತೆ ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಥ ಭಾವವನ್ನು ವಹಿಸಿರುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಆ ಭೀಷ್ಮನು ಪರಾಜಿತನಾಗುವವರೆಗೂ ಈ ಅಸ್ತ್ರವನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಿನಗಾಗಿ ನಾನು ಎಲ್ಲೆಲ್ಲೇ ಹುಡುಕಿದನು. ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನ್ನಲ್ಲಿಲ್ಲ. ಪುನಃ ನೋಡುವೆನು. ಶಪಥವೇನೆಂದು ತಿಳಿಯುವೆ? ನಿಲ್ಲು ಕರ್ಣ. ನಿನಗೊಂದು ಸಂತೋಷ ಸುದ್ದಿ ಇರುವುದು. ಆರ್ಯರ ಮಧ್ಯೆ ಪದಗಳಂತೆ ಪದುತುಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷ ಸುದ್ದಿಯಲ್ಲೇ ಇದೇನು ಮಾವ, ಕರ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿ ಅದನ್ನು ತಿಳಿಸುವುದಕ್ಕೋಸ್ಕರವೇ ಇಲ್ಲಿಗೆ ಬಂದಿದ್ದು. ಗೌರವೇಶ್ವರ ಮಾವ, ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸೇವೆ ಗೌರವೇಶ್ವರ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನನ್ನು ಸೇನಾಧಿಪತ್ಯವನ್ನು ಮಾಡುವುದರಿಂದ ಅದೆಷ್ಟು ಜನರ ಅಪಮಾನವಾಗುವುದೆಂಬುದನ್ನು ಯೋಚಿಸಿರುವೆಯಾ? ಭಾರ್ಗವ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಸೈಂಧವ ಇವರೇ ಇನ್ನು ಮುಂತಾದ ಉತ್ತಮ ರಣರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ನೀಚರಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಅನರ್ಥಕಾರಿಯಾಗುವುದೆಂಬುದನ್ನು ಮರೆಯಬೇಡ. ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಿಂದ ಪಾಂಡವರ ಪಕ್ಷದವರು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಅವರು ಹಿಂಜರಿಯುವುದಿಲ್ಲ. ಅಲ್ಲದೆ ಈಗ ತಾನೇ ಕರ್ಣನು ಭೀಷ್ಮನ ಯುದ್ಧರಂಗದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡಿರೋ. ನೀನೀಗ ಅದನ್ನು ಅವನಿಗೆ ವಹಿಸಿದರೆ ಶಪಥವನ್ನು ಮೀರಿ ಅವನು ಶಸ್ತ್ರಾಧಾರಣ ಮಾಡುವಂತಿಲ್ಲ. ನಿಧಾನವಾಗಿ ಯೋಚಿಸಿ ನೋಡು ಕುರುರಾಜ. ಮಾವ, ಹಾಗಾದರೆ ಈಗೇನು ಮಾಡುವುದು? ಅದಕ್ಕೂ ಒಂದು ಉಪಾಯ ಇರುವುದು. ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸಿ. ಯುದ್ಧವು ಸಮ್ಮಿಳಿತ. ಯೋಚಿಸಲು ಸಮಯ ಇಲ್ಲ. ನೀನೀಗಲೇ ಹೋಗಿ ಭೀಷ್ಮರನ್ನು ಕಾಣು. ಸರಿಯಾಗಿ ಹೇಳಿದೆ ಮಾವ. ನಾನು ಈಗಲೇ ಹೋಗಿ ಗುರುಪಿತಾಮಹ ಭೀಷ್ಮರನ್ನು ಕಾಣುವೆನು. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ 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 ಪಾಂಡವರ. ಬಂದ ಭೀಮನ ಬಾರಿ ಹೃದಯವ ಹೋಗು ಮೂಡ, ಹೋಗು. ಕಟಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಡಿಯುವಂತೆ ನಾನು ನಿನ್ನನ್ನು ಹೊಬ್ಬಿಸಿ ಹೊಬ್ಬಿಸಿ ಕಡಿಯುವೆನು. ದುರ್ಯೋಧನ, ಬೋರ್ಗರೆ ಒಬ್ಬರು ಗಾಳಿಗೆ ಸೇಡಿನ ಕಾರ್ಬೋಡವನ್ನು ಎಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಪಡಿಸುವ ಗುಡುಗು ಸಿಡಿಗಳೇ ಇತರ ಎಂದು ಬಿರಿಯುವಂತೆ ಮಾಡಿ ಈ ನಿನ್ನ ಗುರು ಸಾಮ್ರಾಜ್ಯವನ್ನು ಈ ಶಕುನಿಯ ವಿಷದ ಕೃತ್ರಿಮದ ಒಳಗೆ ಹಚ್ಚುವಾಗಲೇ. ದುರ್ಯೋಧನ, ನಿನ್ನನ್ನು ರೇಗಿಸುವೆನು, ನಿನ್ನನ್ನು ಕೆರಳಿಸುವೆನು. ರೇಗಿಸುವೆ, ಕೆರಳಿಸುವೆ, ರೇಗಿಸುವೆ, ಕೆರಳಿಸುವೆ. ಆ
ಕೆರಳಿಸುವೆ ರೇಗಿಸುವೆ ಕೆರಳಿಸುವೆ ಸುಯೋಧನನ ಮನೋಮಯ ನಾನು ಕುರುಕುಲವನ, ಆ ಕುರುಕುಲವನ